ನಮಗೇನು ಬಂದಿಲ್ಲ ಸರ್, ಅಲ್ಲ ನಮಗೇನು ಬಂದಿಲ್ಲ ಸರ್, ಲೋಕಲಲ್ಲಿ ಯಾವುದು ಬಂದಿಲ್ಲ. ಪ್ರತಿಯೊಂದು ದತ್ತ ಜಯಂತಿದು ಯಾವುದೇ ಅಪ್ಡೇಟ್, ಸಣ್ಣ ಅಪ್ಡೇಟು ಬರ್ತಿಲ್ಲ. ಅವರು ನಿಮಗೆ ಅಪೋಸಿಷನ್ ಲೀಡರ್ ಅಲ್ಲ, ವಿಧಾನಸಭೆಗೆ ಮೊದಲ ಬಾರಿಗೆ ದತ್ತಮಾಲೆಯನ್ನು ಸ್ವೀಕಾರ ಮಾಡಿದ್ದೀನಿ, ಹಾಕಿದ್ದೀನಿ. ಇವತ್ತು 24 ಗಂಟೆಗಳ ಕಾಲ ಏನು ಪಾಲನೆ ಮಾಡಬೇಕಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿ, ದತ್ತ ಸಂಸ್ಕೃತಿ, ಇದನ್ನು ಪಾಲನೆ ಮಾಡ್ತೀನಿ. ನಾನು ಹಿಂದೆನೂ ಕೂಡ ಕಂದಾಯ ಸಚಿವನಾಗಿದ್ದಾಗ ದತ್ತಪೀಠಕ್ಕೆ ನಾನು ಭೇಟಿ ಕೊಟ್ಟಿದ್ದೆ, ಸ್ಥಳ ವೀಕ್ಷಣೆ ಮಾಡಿದ್ದೀನಿ. ನಾನು ಹೋದಾಗ ಅಲ್ಲಿ ನಾನು ಕಣ್ಣಾರೆ ಕಂಡಿರೋದು ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್, ಅದು ದತ್ತಪೀಠ ಅನ್ನೋ ಕುರುಹುಗಳು ಸ್ಪಷ್ಟವಾಗಿದೆ. ಒಂದು ರೀತಿ ಆಕ್ರಮಣಕಾರಿ ಭಾವನೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಶ್ರೀರಂಗಪಟ್ಟಣ ನೋಡ್ತಾ ಇದ್ದೀವಿ, ಅಯೋಧ್ಯೆ ನೋಡಿದ್ದೀರಿ ಆಲ್ರೆಡಿ, ಮತ್ತು ನಮ್ಮ ಮಥುರಾ, ಕಾಶಿ, ಇವೆಲ್ಲನೂ ಕೂಡ ನಮ್ಮ ಕಣ್ಮುಂದೆನೇ ಇದೆ. ದತ್ತಪೀಠನೂ ಕೂಡ ಅದೇ ರೀತಿಯಾದಂಥ ಒಂದು ಪೂಜ್ಯ ಭಾವನೆ ಇರತಕ್ಕಂಥ ಒಂದು ಪೀಠ, ಶ್ರದ್ಧಾ ಪೀಠ. ಸೊ ಹಿಂದೇನೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ಪೂಜೆ, ಅರ್ಚಕರ ನೇಮಕ, ಈ ಥರದ್ದೆಲ್ಲ ವಿಚಾರದ ಬಗ್ಗೆ ಸ್ಪಷ್ಟವಾದಂಥ ನಿಲುವುಗಳನ್ನು ತೆಗೆದುಕೊಂಡು ಅದೊಂದು ಧಾರ್ಮಿಕವಾದಂಥ ಸ್ಥಳ ಆಗಬೇಕು. ಯಾವ ರೀತಿ ನಾವು ಧಾರ್ಮಿಕ ತಿರುಪತಿ ಇರ್ಬೋದು, ಕಾಶಿ ಇರ್ಬೋದು, ಮಥುರಾ ಇರ್ಬೋದು ನೋಡ್ತಿರೋ, ಅದೇ ರೀತಿ ದತ್ತ ಪೀಠನೂ ಕೂಡ ಒಂದು ಪವಿತ್ರ ಸ್ಥಳ ಹಿಂದೂಗಳಿಗೆ. ಆ ಭಾವನೆಯನ್ನು ಮಟ್ಟ ಹಾಕುವಂಥ ಪ್ರಯತ್ನಗಳನ್ನು ಕೆಲವು ಹಿತಾಸಕ್ತಿಗಳು ನಿರಂತರವಾಗಿ ಮಾಡ್ತಾಯಿದ್ದಾರೆ. ಈಗಾಗಲೇ ಕೋರ್ಟಿನ ಎಲ್ಲ ದಾಖಲೆಗಳು ಎಲ್ಲನೂ ಕೂಡ ದತ್ತಪೀಠನೇ ಬೇರೆ, ದರ್ಗಾನೇ ಬೇರೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಕೂಡಲೇ ಅದಕ್ಕೊಂದು ಜಡ್ಜ್, ಸಿಟ್ಟಿಂಗ್ ಜಡ್ಜ್ ಅವರ ಒಂದು ನೇಮಕ ಮಾಡಿ ಇದನ್ನು ಬಗೆಹರಿಸಬೇಕು, ಕೂಡಲೇ ಬಗೆಹರಿಸಬೇಕು. ಈಗ ಎಲ್ಲ ಬಗೆಹರಿದಿದೆ, ಅಯೋಧ್ಯೆ ಬಗೆಹರಿದಿದೆ, ಈ ಕೋರ್ಟನ್ನು ಕೂಡ ಮಥುರಾ ಬಗ್ಗೆ ಎಲ್ಲ ಬಗ್ಗೆನೂ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ. ಇದನ್ನು ಕೂಡ ತೀರ್ಮಾನ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಅದಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಈ ಹೋರಾಟವನ್ನು ಪ್ರಾರಂಭ ಮಾಡಿ ನಿರಂತರವಾಗಿ ನಡೆಸ್ಕೊಂಬರ್ತಾ ಇದ್ದಾರೆ. ನಾನು ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ. ಒಳ್ಳೆಯದಾಗಬೇಕು. ಹಿಂದೂಗಳ ಭಾವನೆಯನ್ನು ಯಾವುದೇ ಕಾರಣಕ್ಕೂ ಕೆರಳಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡಬಾರ್ದು, ಯಾರು ಕೂಡ ಮಾಡಬಾರ್ದು. ಇದು ಹಿಂದೂಸ್ತಾನವಾಗೇ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ದತ್ತಪೀಠವಾಗೇ ಉಳಿಬೇಕು. ಜನ ದತ್ತಪೀಠದ ಬಗ್ಗೆ, ಇಡೀ ಕರ್ನಾಟಕದ ಜನ, ಇಡೀ ದೇಶದ ಜನ, ದತ್ತಪೀಠ ಅಂದರೆ ಒಂದು ಗೌರವ ಇದೆ. ಆ ಗೌರವ, ಘನತೆ ಎತ್ತಿಡಿಯುವಂಥ ಕೆಲಸವನ್ನು ಈ ಸರ್ಕಾರನೂ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಸರ್, ಮೊದಲನೇ ಬಾರಿಗೆ ದತ್ತಮಾಲೆ ಹಾಕಿದ್ದೆ ಸರ್? ಮೊದಲನೇ ಬಾರಿಗೆ ನಾನು ದತ್ತಪೀಠಕ್ಕೆ ರೆವಿನ್ಯೂ ಮಿನಿಸ್ಟ್ರಾಗಿ ನಾನು ಭೇಟಿ ಮಾಡಿದ್ದೀನಿ. ಹಿಂದೆ 2-3 ವರ್ಷ ಇರಬೇಕು. ಈಗ ಮೊದಲನೇ ಬಾರಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನಿಲ್ಲಿ ಬಂದು ದತ್ತಮಾಲೆಯನ್ನು ಹಾಕಿದ್ದೀನಿ. ರಾಜ್ಯಾಧ್ಯಕ್ಷರು ಬರ್ತಾರೆ ಸರ್, ನಾಳೆ ವಿಜೇಂದ್ರ ಅವರೇನೋ ಬರ್ತಾರೆ, ರಾಜ್ಯಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಬರ್ತೀನಿ ಅಂತ ಹೇಳಿದ್ದಾರೆ, ನಾಳೆ ನಾಡಿದ್ದು. ಶಾಸಕರು ಹೆಚ್ಚನ್ನು ಬರ್ತಾರೆ ಅನ್ನೋದೇನು? ಬರ್ತಾರೆ. ನಮ್ಮ ದೊಡ್ಡಬಳ್ಳಾಪುರದ ಶಾಸಕರು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ, ಅವರು ನನ್ನ ಜೊತೆಯಲ್ಲಿ ಬಂದಿದ್ದಾರೆ. ಬೆಳಗ್ಗೆ ಅವರು ಕೂಡ ಪಾಲ್ಗೊಳ್ತಾರೆ. ಸುರೇಶ್ ಅವರು, ನಾಳೆ ಸುನೀಲ್ ಅವರು ಕೂಡ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಬರ್ತಾ ಇದ್ದಾರೆ. ನಾಳೆ ಸುನೀಲ್ ಅವರು ಕೂಡ ಬರ್ತಾರೆ. ಸರ್, ನಾಳೆ ದತ್ತಪದಕ್ಕೆ ದರ್ಶನ ಮಾಡ್ತೀರಾ ಸರ್ ಅಥವಾ ನಾಳೆ ಬೆಳಗ್ಗೆ 10:30ಗೆ ನಾನು ಹೋಮ ಇದೆ, ಅಲ್ಲಿ ಹೋಮದಲ್ಲಿ ನಾನು ಭಾಗವಹಿಸ್ತೀನಿ. 12 ಗಂಟೆಗೆ ಪೂರ್ಣಾಹುತಿ ಭಾಗವಹಿಸಿ ನಾನು ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತೀನಿ. ಅದಾದಮೇಲೆ ನಾನು ಸರ್, ಮೊದಲನೇ ಬಾರಿಗೆ ದತ್ತಮಾಲೆ ಹಾಕಿದರೆ ನಿಮ್ಮ ಸಂಕಲ್ಪ ಏನಾಗಿರುತ್ತೆ ಸರ್? ಮತ್ತೆ ಮುಂದಿನ ಬಾರಿ ಬರಬೇಕಾದ್ರೆ ಈ ದತ್ತಪೀಠದ ಎಲ್ಲ ಸಮಸ್ಯೆಗಳು ಬಗೆಹರಿದು, ಹಿಂದೂಗಳ ಧಾರ್ಮಿಕ ಭಾವನೆ ಇದೆ, ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರದ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೀಬೇಕು. ಒಂಥರ ಹೋರಾಟದ ಮನೋಭಾವದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಮುಂದಿನ ವರ್ಷ ಬಂದಾಗ ಸಂತೋಷದಿಂದ, ಆನಂದದಿಂದ ದತ್ತನ ಪ್ರಾರ್ಥನೆ ಮಾಡುವಂಥ ಅವಕಾಶವನ್ನು ಆ ಭಗವಂತ, ಆ ದತ್ತಪೀಠ ನಮಗೆ ಕರುಣಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ. ಕಳೆದ ಬಾರಿ ಅತ್ಯಂತ ಸಂಭ್ರಮ ಮನೆ ಮಾಡಿತ್ತು, ಯಾಕೆಂದರೆ ಹಿಂದೂ ಅರ್ಚಕರ ನೇಮಕ್ಕೂ ಕೂಡ ಆಗಿತ್ತು. ಕಳೆದ ಬಾರಿ ನೀವು ಭೇಟಿಯನ್ನು ಯಾಕೆ ಕೊಡಲಿಲ್ಲ? ದತ್ತ ಏನು ಮನಸ್ಕೊಡ್ಲಿಲ್ವಾ ಏನು? ಹಿಂದೆ ಭೇಟಿ ಮಾಡಿದ್ನಲ್ಲ, ನಾನು ರೆವಿನ್ಯೂ ಮಿನಿಸ್ಟರ್ ಆದಮೇಲೆ ಇವೆಲ್ಲ ಆದೇಶಗಳು
ಕಂದಾಯ ಇಲಾಖೆಗೆ ಬರ್ತಕ್ಕಂಥದ್ದು ಇದೆಲ್ಲ ನಿಮಗೂ ಗೊತ್ತಿದೆ. ಸರ್ ಸತತ 16 ವರ್ಷಗಳಿಂದ ದತ್ತಪೀಠ ಹಿಂದೂಪೀಠ ಆಗಬೇಕು ಅನ್ನೋ ಹೋರಾಟ ಆಗ್ತಾ ಇದೆ. ಆದರೂ ಈವರೆಗೂ ನೀವು ಭಾಗಿಯಾಗಿರಲಿಲ್ಲ ಈ ದತ್ತ ಜಯಂತಿಯಲ್ಲಿ. ಇದೇ ಮೊದಲನೇ ಬಾರಿಗೆ ಆಗಿದ್ದೀರಾ? ನಾನು ಹಿಂದೆ ಕಂದಾಯ ಸಚಿವನಾಗಿ ನನ್ನ ಡ್ಯೂಟಿ ಏನಿತ್ತು, ಸನ್ಮಾನ್ಯ CT ರವಿ ಅವರು ನಮ್ಮೆಲ್ಲ ಶಾಸಕರು ಇದಕ್ಕೆ ಆದೇಶಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಆದೇಶದ ಸ್ಥಾನದಲ್ಲಿ ನಾನು ಕೂತಿದ್ದೆ. ಆಗ ದತ್ತಪೀಠಕ್ಕೂ ನಾನು ಬಂದಿದ್ದೀನಿ. ದತ್ತಪೀಠ ಬಂದು ಅಲ್ಲಿ ಪೂಜೆನೂ ಕೂಡ ಮಾಡ್ಕೊಂಡು ಹೋಗಿದ್ದೀನಿ. ಮಾಲೆ ಹಾಕುವಂಥದ್ದು ಮೊದಲ ಬಾರಿ ಮಾಲೆ ಹಾಕಿ. ಸರ್ 5 ವರ್ಷ ನಿಮ್ಮದೇ ಸರ್ಕಾರ ಇತ್ತು ಸರ್. ಕುಮಾರಸ್ವಾಮಿ ಬರ್ತಾರೆ ಸರ್, ಕುಮಾರಸ್ವಾಮಿ ಬರ್ತಾರೆ ಸರ್. ಅವ್ರು ಹೇಳಿದಾರಲ್ಲ, ನನಗೇನು ಅಂಜಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸರ್ 5 ವರ್ಷ ನಿಮ್ಮದೇ ಸರ್ಕಾರ ಇತ್ತು, ಆದರೆ ದತ್ತಪೀಠ ಹಿಂದೂಪೀಠ ಆಗಲಿಲ್ಲ. ಆದರೆ ಈಗ ಆಗಿದೆ ಅಲ್ಲ ಅರ್ಚಕರ ನೇಮಕ. ಅದು ವ್ಯವಸ್ಥಾಪನಾ ಮಂಡಳಿ ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಏನೇನು ಸರ್ಕಾರದ ಅವಾಗ ನ್ಯಾಯಾಲಯದಲ್ಲಿ ಇತ್ತು, ಈಗ ಯಾವುದೇ ನ್ಯಾಯಾಲಯದಲ್ಲಿ ಏನು ಪ್ರಕರಣ